ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ಶಿಕ್ಷಕರು ತಮ್ಮ ಲೆಸನ್ ಪ್ಲ್ಯಾನ್ಗಳನ್ನು ವೈಯಕ್ತಿಕ ಲಾಗಿನ್ ಆಗಿ ಯಾವ ರೀತಿಯಾಗಿ ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ನೋಡೋಣ. ಈ ಹಿಂದೆ ನಾವು ಈ ಒಂದು LBA ಅಂಕಗಳನ್ನು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡೋದನ್ನು ನೋಡಿದ್ದೀವಿ. ಇವತ್ತು ನಾವು ಲೆಸನ್ ಪ್ಲ್ಯಾನನ್ನು ಯಾವ ರೀತಿಯಾಗಿ ನೋಡೋಣ. ಫಸ್ಟು LBA ಲಾಗಿನ್ ಸ್ಯಾಟ್ಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಸೈನ್ ಇನ್ ಅಂತ ಹೇಳಿಬಿಟ್ಟು ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಲಾಗಿನ್ ಆಸ್ ಟೀಚರ್ ಅಂತ ಹೇಳಿಬಿಟ್ಟು ಬರುತ್ತೆ. ಅದರೊಳಗಡೆ ನಾವು ಇಲ್ಲಿ ಯೂಸರ್ ನೇಮಲ್ಲಿ ನಮ್ಮ ಒಂದು KGID ಸಂಖ್ಯೆಯನ್ನು ಬರಿಬೇಕಾಗತ್ತೆ. ಓಕೆ, ನಮ್ಮ KGID ನಂಬರನ್ನು ಹಾಕಿದ ಮೇಲೆ ನಮಗೆ ಒಂದು 6 ಅಂಕಿಯ ಒಂದು OTP ಬರುತ್ತೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ. ಇಲ್ಲಿ ನೋಡಿ, ನಾನಿಲ್ಲಿ ಸೆಂಡ್ OTP ಅಂತ ಆಪ್ಷನ್ ಕೊಟ್ಟ ಮೇಲೆ ಇಲ್ಲಿ ನನಗೆ OTPಗೋಸ್ಕರ ನಾನಿಲ್ಲಿ ಕಾಯ್ತಾ ಇದ್ದೀನಿ. 6 ಅಂಕಿಯ OTP ಬರುತ್ತೆ. ಅದನ್ನು ನಾವು ಟೈಪ್ ಮಾಡಬೇಕು. ಇಲ್ಲಿ ನೋಡಬಹುದು 10 ನಿಮಿಷಗಳ ಟೈಮ್ ಇರುತ್ತೆ. ಹಾಗಾಗಿಬಿಟ್ಟು ಸಮಾಧಾನವಾಗಿ ನಾವು ನಮ್ಮ ಒಂದು OTPಯನ್ನು ಕಾಯೋಣ. ಬಹಳಷ್ಟು ಜನ ಈ ಒಂದು ಸ್ಯಾಟ್ಸ್ ಲಾಗಿನ್ ಆಗ್ತಿರೋದ್ರಿಂದ ಸರ್ವರ್ ಬ್ಯುಸಿ ಇರುತ್ತೆ. ಹಾಗಾಗಿಬಿಟ್ಟು ನಾವು ನಮ್ಮ OTP ಬರುವವರೆಗೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಬಂತು ನೋಡ್ರಿ, SMS ಸೆಂಡ್ ಸಕ್ಸಸ್ಫುಲಿ ಟು ದ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬಂತು. ಅದಾದಮೇಲೆ ನೆಕ್ಸ್ಟು ನಮ್ಮ ಒಂದು OTPಯನ್ನು ಟೈಪ್ ಮಾಡಿ ವೆರಿಫೈ OTP ಅಂದಾಗ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇದೇ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ. ನೀವಿಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಬಹುದು ಲೆಸನ್ ಪ್ಲ್ಯಾನ್ ಅಂತ ಇದೆ. ಲೆಸನ್ ಪ್ಲ್ಯಾನಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಲೆಂಡರ್ ಬರುತ್ತೆ. ಅದಕ್ಕಿಂತ ಮುಂಚೆ ನೀವಿಲ್ಲಿ ಲೆಫ್ಟ್ ಸೈಡಲ್ಲಿ 3 ಗೆರೆ ಉಳ್ಳ ಒಂದು ಐಕಾನನ್ನು ನೋಡಬಹುದು. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಟೀಚರ್ ಪ್ರೊಫೈಲ್ ಲೆಸನ್ ಪ್ಲ್ಯಾನ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಲೆಸನ್ ಪ್ಲ್ಯಾನಿಗೆ ಬಂದಿದ್ದೀನಿ. ಇಲ್ಲಿ ನಾನು ತಿಂಗಳನ್ನ ಜುಲೈಯಿಂದ ಜೂನಿಗೆ ಮಾಡ್ತಾ ಇದ್ದೀನಿ. ಫಸ್ಟ್ ಲೆಸನ್ ಪ್ಲ್ಯಾನ್ ಅಟೆಂಡ್ ಮಾಡ್ತಾ ಇದ್ದೀನಲ್ವಾ, ಹಾಗಾಗಿ ಫಸ್ಟು ನಾನು ಫ್ರಮ್ ಡೇಟ್ 17 ತೊಗೊಂಡೆ. ನೆಕ್ಸ್ಟ್ ಟು ಡೇಟಿಗೆ ಮತ್ತೆ ಕ್ಯಾಲೆಂಡರ್ ಒಂದು ಐಕಾನ್ ಇದೆ, ಅಲ್ಲಿ ಕ್ಯಾಲೆಂಡರ್ ಐಕಾನಿಗೆ ಒತ್ತಿ 25 ಮಾಡಿದ್ದೀನಿ. ನೆಕ್ಸ್ಟು ನಾವು ಎಲ್ಲಿವರೆಗೆ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ನಾವಿಲ್ಲಿ ಹಾಕಿದ್ರೆ ಆಯಿತು. ಮೀಡಿಯಮಲ್ಲಿ ಕನ್ನಡ, ಕ್ಲಾಸ್ ಬಂದುಬಿಟ್ಟು 7ನೇ ತರಗತಿ 7th ಕ್ಲಾಸ್, ಗ್ರೂಪ್ ಬಂದು ಕನ್ನಡ, ಇಂಗ್ಲೀಷ್, ಹಿಂದಿ. ನೆಕ್ಸ್ಟು ಸಬ್ಜೆಕ್ಟಲ್ಲಿ ನಾನು ಮ್ಯಾಥಮೆಟಿಕ್ಸ್ ತೊಗೊಳ್ತಾ ಇದ್ದೀನಿ. ಚಾಪ್ಟರಲ್ಲಿ ಮೊದಲನೇ ಪಾಠ ಪೂರ್ಣಾಂಕ ಆಗಿರೋದ್ರಿಂದ ಅದು ಎಲ್ಲ ಇಂಗ್ಲೀಷಲ್ಲಿ ಹೆಸರು ಕೊಟ್ಟಿದ್ದಾರೆ. ಇಂಟೀಜರ್ಸ್ ಅಂತ ಹೇಳಿಬಿಟ್ಟು ನಾನು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು ಲರ್ನಿಂಗ್ ಔಟ್ಕಮ್ಸ್ ಇದೆ. ನೆಕ್ಸ್ಟು ಟೀಚಿಂಗ್ ಏಡ್ ಟೂಲ್ಸ್ ಯೂಸ್ಡ್. ಓಕೆ, ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿಯಲ್ಲಿ ಇಂಟ್ರೊಡಕ್ಷನ್ ಫೇಸಲ್ಲಿ ನಾವು ಯಾವ ಒಂದು ಆ್ಯಕ್ಟಿವಿಟಿನ ನಾವು ಚೂಸ್ ಮಾಡಿದ್ದೀವಿ ಅನ್ನೋದನ್ನು ಇಲ್ಲಿದೆ. ಡೆವಲಪ್ಮೆಂಟಲ್ ಫೇಸಲ್ಲಿ ಯಾವ್ಯಾವ ಆ್ಯಕ್ಟಿವಿಟಿಯನ್ನು ಮಾಡಿಸ್ತೀವಿ ಅನ್ನೋ ಪ್ಲ್ಯಾನ್ ಇರುತ್ತಲ್ವ. ಹಾಗಾಗಿಬಿಟ್ಟು ಆ ಪ್ಲ್ಯಾನಿಗೆ ನಾನಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ದೇ ಹ್ಯಾವ್ ಮೆನ್ಷನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನೆಕ್ಸ್ಟು ಕನ್ಕ್ಲೂಷನ್ ಫೇಸಲ್ಲೂ ಸಹ ಸಮರೈಸಿಂಗ್, ರೀಕ್ಯಾಪ್ಚುಲೇಷನ್ನು, ನೆಕ್ಸ್ಟು ಕ್ವಶನ್ ಬ್ಯಾಗ್, ನೆಕ್ಸ್ಟು ಸೆಲ್ಫ್ ಅಸೆಸ್ಮೆಂಟು, ಕೆಳಗಡೆ ಚಾಪ್ಟರ್ ವೈಸ್ ಅಸೆಸ್ಮೆಂಟು. ನಾವು ಯಾವ ರೀತಿಯಾಗಿ ಈ ಚಾಪ್ಟರ್ನ ಒಂದು ಅಸೆಸ್ಮೆಂಟ್ ಮಾಡ್ತೀವಿ ಅಂತಂದರೆ, ನಾನು ಯೂನಿಟ್ ಟೆಸ್ಟ್ ಮೂಲಕ, ನೆಕ್ಸ್ಟು ಹೋಮ್ವರ್ಕ್ ಕೊಡೋದ್ರ ಮೂಲಕ, ಮತ್ತು ನೆಕ್ಸ್ಟು ವರ್ಕ್ಶೀಟ್ಸ್ಗಳನ್ನು ಕೊಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಒಂದು ಅಸೆಸ್ಮೆಂಟ್ ಟೆಕ್ನಿಕ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು. ದಟ್ಸ್ ವೈ ಐ ಹ್ಯಾವ್ ರಿಟನ್ ಎಕ್ಸೆಟ್ರಾ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ. ಇಲ್ಲಿ ಮೇಲೆ ನಾನು ಲರ್ನಿಂಗ್ ಔಟ್ಕಮನ್ನು ಬಿಟ್ಟಿದ್ದೆ ನಿಮಗೆ ಹೇಳೋಕ್ಕೋಸ್ಕರ. ಲರ್ನಿಂಗ್ ಔಟ್ಕಮ್ ಮತ್ತು ಟೀಚಿಂಗ್ ಟೂಲ್ ಯೂಸ್ಡ್ ಅಂತ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟು. ಎಲ್ಲೆಲ್ಲಿ ರೆಡ್ ಮಾರ್ಕಲ್ಲಿ ಸ್ಟಾರ್ ಸಿಂಬಲ್ ಇದೆಯೋ ಆ ಎಲ್ಲ ಕಾಲಮ್ಸ್ಗಳನ್ನು ನಾವು ಅಟೆಂಡ್ ಮಾಡಲೇಬೇಕು. ಇಲ್ಲ ಅಂತಂದರೆ ನಮ್ಮ ಪೇಜ್ ಸೇವ್ ಆಗೋದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಎಲ್ಲ ಒಂದು ಎಲ್ಲೆಲ್ಲಿ ರೆಡ್ ಅಂತಂದರೆ ಅಲ್ಲಿ ಕಂಪಲ್ಸರಿ ಅಂತ ಹೇಳಿಬಿಟ್ಟು ಅದನ್ನು ನಾವು ಅಟೆಂಡ್ ಮಾಡಲೇಬೇಕು. ರೆಡ್ ಸ್ಟಾರ್ ಇದೆಯಲ್ಲ ಅದು. ಇಲ್ಲಿ ನಾನು ಲರ್ನಿಂಗ್ ಔಟ್ಕಮ್ಸ್ ಏನು ಬರೆದಿದ್ದೀನಿ, ಟು ಲರ್ನ್ ಆಲ್ ದ ಪ್ರಾಪರ್ಟೀಸ್ ಆಫ್ ಇಂಟೀಜರ್ಸ್ ಅಂತ ಕೊಟ್ಟಿದ್ದೀನಿ. ನೀವು ಕನ್ನಡದಲ್ಲೂ ಸಹ ಟೈಪ್ ಮಾಡಬಹುದು. ನೆಕ್ಸ್ಟು ಟೀಚಿಂಗ್ ಏಡ್ಸಲ್ಲಿ ನಾನು ಫ್ಲ್ಯಾಶ್ ಕಾರ್ಡ್ಸು, ಅದಾದಮೇಲೆ ನೆಕ್ಸ್ಟು ನಂಬರ್ ಲೈನ್ ಚಾರ್ಟನ್ನು ಅದನ್ನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಮಾಡ್ತೀನಿ ಅನ್ನೋದನ್ನು ಬರಿತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಸೇವ್ ಅಂತ. ಇಲ್ಲಿ ಆರ್ ಯು ಶೋರ್
ಯು ವಾಂಟ್ ಟು ಸೇವ್ ಲೆಸನ್ ಪ್ಲಾನ್, ನೀವು ಈ ಒಂದು ಲೆಸನ್ ಪ್ಲಾನ್ ಅನ್ನು ಸೇವ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ಎಸ್, ಸೇವ್ ಸಕ್ಸಸ್ಫುಲಿ ಆಯಿತು. ಸೇವ್ ಕೊಟ್ಟಾಗ ಈ ಗ್ರೀನ್ ಪಾಪಪ್ ಸೇವ್ ಸಕ್ಸಸ್ಫುಲಿ ಅಂತ ಬಂತು ಅಂತಂದರೆ ನಮ್ಮ ಲೆಸನ್ ಪ್ಲಾನ್ ಸಕ್ಸಸ್ಫುಲಿ ಸೇವ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡಬಹುದು ಯೆಲ್ಲೋ ಕಲರ್ನ ಒಂದು ಬ್ಯಾಂಡ್ ಕಾಣಿಸ್ತಾ ಇದೆ. ಎಲ್ಲಿಂದ 17ನೇ ತಾರೀಕಿಂದ 25ನೇ ತಾರೀಕುವರೆಗೂ ಸಹ ಅದು ಯೆಲ್ಲೋ ಬ್ಯಾಂಡ್ ಇದೆ. ಅದನ್ನು ಮತ್ತೆ ಟಚ್ ಕೊಟ್ವಿ ಅಂತ ಅಂದರೆ ನಮಗೆ ಮತ್ತೆ ನಾವು ಎಂಟ್ರಿ ಮಾಡಿರುವಂತಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲೋಸ್, ಅಪ್ಡೇಟ್, ಡಿಲೀಟ್ ಅಂತ ಇದೆ. ಅಪ್ಡೇಟ್ ಅಂತ ಇದ್ದರೆ ಕ್ಲೋಸ್ ಅಂತಂದರೆ ಪೇಜನ್ನು ಕ್ಲೋಸ್ ಮಾಡೋದು. ಸೊ ಡಿಲೀಟ್ ಮಾಡಬೇಕು ಅಂತ ಅಂದರೆ ಸೊ ನೆಕ್ಸ್ಟ್ ಅಪ್ಡೇಟ್ ಮಾಡ್ಕೊಳ್ಳೋ ಆಪ್ಷನ್ಸು ಇದೆ. ಸೊ ಅದಾದಮೇಲೆ ನೆಕ್ಸ್ಟು ನೀವು ನೋಡ್ಬೋದು ಅದೇ ಪೇಜ್ ಮತ್ತೆ ಓಪನ್ ಆಗಿದೆ. ಸೊ ಇಲ್ಲಿ ಸ್ಟೇಟಸ್ ಕಾಣ್ಬೋದು ಯೆಲ್ಲೋ ಕಲರಲ್ಲಿ, ಪೆಂಡಿಂಗ್ ಫಾರ್ ದ ಅಪ್ರೂವಲ್ ಅಂತ ಹೇಳಿ. ಸೊ ಇಲ್ಲಿಗೆ ನಮ್ಮ ಪಾರ್ಟ್ ಆಫ್ ವರ್ಕ್ ಮುಗಿಯುತ್ತೆ. ನಾವೇನು ಒಂದು ಗಣಿತದ ಲೆಸನ್ ಪ್ಲಾನನ್ನು ಬರೀ 1 ನಿಮಿಷದಲ್ಲಿ, ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ನಾವು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ HM ಲಾಗಿನ್ ಮೂಲಕ ಅಲ್ಲಿಂದ ಅಪ್ರೂವಲ್ ಪಡೆದ್ರೆ ಆ ಏನು ಯೆಲ್ಲೋ ಕಲರ್ ಬಂದಿದೆಯಲ್ವ ಬ್ಯಾಂಡು, ಅದು ಗ್ರೀನ್ ಕಲರ್ ಆಗುತ್ತೆ. ಸೊ ಗ್ರೀನ್ ಕಲರಲ್ಲಿ ಬಂತು ಅಂತ ಅಂದರೆ ಇಟ್ಸ್ ಅಂಡರ್ಸ್ಟುಡ್ ದಟ್ ಅವರ್ ಲೆಸನ್ ಪ್ಲಾನ್ ಈಸ್ ಅಪ್ರೂವ್ಡ್. ಓಕೆ, ಅಲ್ಲಿ ಅಪ್ರೂವ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿಗೆ ನಮ್ಮ ಒಂದು ಲೆಸನ್ ಪ್ಲ್ಯಾನ್ ಸ್ಯಾಟ್ಸಲ್ಲಿ ಎಂಟ್ರಿ ಮಾಡುವ ಒಂದು ವಿಡಿಯೋ ಮುಗಿಯುತ್ತೆ. ಸೊ ಇದೇ ರೀತಿಯಾಗಿ LBA ಅಂಕಗಳನ್ನು ನಾವು ಸ್ಯಾಟ್ಸಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡೋದನ್ನು ಅಂತ ಹೇಳಿಬಿಟ್ಟು ನಾನೊಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಸಹ ನೀವು ನೋಡಬಹುದು. ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್.